ನಮಸ್ಕಾರ. ನಾನು ನಿಮ್ ಗುರು. ನಾನಿವತ್ತು ಮಾತಾಡ್ತಕ್ಕಂಥ ವಿಷಯ ಏನಂದ್ರೆ ಮೆಂಟಲ್ ಇಲ್ನೆಸ್ ಮತ್ತು ಮೆಂಟಲ್ ಹೆಲ್ತ್ ಎರಡರ ಬಗ್ಗೆನೂ ಮಾತಾಡ್ತೀನಿ. ಈಗ ಮೊದಲನೇದಾಗಿ ಮೆಂಟಲಿ ಹೆಲ್ತಿ ಅಂದ್ರೆ ಏನು, ಇಲ್ಲ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಈ ಮಾನಸಿಕ ಆರೋಗ್ಯ ಇರ್ತಕ್ಕಂಥ ವ್ಯಕ್ತಿ ಬಂದ್ಬಿಟ್ಟು ತನ್ನ ಸಾಮರ್ಥ್ಯ ಏನು ಅಂತ ತನಗೆ ತಿಳಿದಿರುತ್ತೆ. ಮತ್ತೆ ನಮ್ಮ ಸ್ಟ್ರೆಸ್ ಅಥವಾ ಒತ್ತಡ ಆದಾಗ ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದು ಖಂಡಿತವಾಗಿ ಅವ್ರು ತಿಳ್ಕೊಂಡಿರ್ತಾರೆ, ಇಲ್ಲ ಅದರ ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ಮತ್ತೆ ಹೊಸ ವಿಷಯಗಳನ್ನ ಕಲಿತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಇರುತ್ತೆ ಮತ್ತು ಕಲಿತಿರ್ತಕ್ಕಂಥ ವಿಷಯಗಳನ್ನ ಅವರು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಪಾಸಿಟಿ ಅವರಲ್ಲಿ ಇರುತ್ತೆ. ಮತ್ತೆ ನಮ್ಮ ಸಮಾಜದ ಪರಿಸ್ಥಿತಿಗಳಿಗೆ ಯಾವ ರೀತಿ ನಾವು ನಡವಳಿಕೆಯನ್ನ ರೂಢಿಸ್ಕೊಬೇಕು ಮತ್ತೆ ಯಾವ ರೀತಿ ಯಾವ ಸಿಚುವೇಶನ್ಗೆ ತಕ್ಕಂತೆ ಇಲ್ಲ ಯಾವ ಪರಿಸ್ಥಿತಿಗೆ ತಕ್ಕಂತೆ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನೋದನ್ನ ಅವರು ತಿಳ್ಕೊಂಡಿರ್ತಾರೆ. ಇದು ಎಲ್ಲಾ ಕೆಪಾಸಿಟಿಗಳು ಇದ್ರೆ ಅವರು ಮೆಂಟಲಿ ಹೆಲ್ತಿ ಅಂತ ಹೇಳ್ಬೋದು. ಈಗ ನಾವು ಮೆಂಟಲಿ ಇಲ್ನೆಸ್ ಆರ್ ಮಾನಸಿಕ ಅನಾರೋಗ್ಯ ಅನ್ನೋದಕ್ಕೆ ಬಂದ್ರೆ ಅವ್ರಿಗೆ ಪರಿಸ್ಥಿತಿಗೆ ತಕ್ಕಂತೆ ನಡೆದುಕೊಳ್ಳುವಂತ ಪರಿಸ್ಥಿತಿ ಅವರಲ್ಲಿ ಇರೋದಿಲ್ಲ. ಅವರು ಎಷ್ಟೋ ಟೈಮಲ್ಲಿ ಒಂದು ಮದುವೆ ಹೋಗಿರ್ತಾರೆ, ಅಲ್ಲಿ ಖುಷಿಯಾಗಿರ್ಬೇಕು, ಆದ್ರೆ ಅಳ್ತಾ ಇರ್ತಾರೆ. ಆದ್ರೆ ಯಾವುದೋ ಒಂದು ಸಾವು ಹೋಗಿರ್ತಾರೆ, ಅಲ್ಲಿ ಅಳತಕ್ಕಂಥ ಪರಿಸ್ಥಿತಿ ಇಲ್ಲ, ನೀವು ತುಂಬಾ ದುಃಖದಲ್ಲಿರ್ತಕ್ಕಂಥ ಪರಿಸ್ಥಿತಿಲಿ ನಗುತ್ತಾ ಇರ್ತಾರೆ. ಹೀಗೆ ಸ್ವಲ್ಪ ಅವರು ಪರಿಸ್ಥಿತಿಗೆ ತಕ್ಕಂತೆ ನಡವಳಿಕೆ ಅವರಲ್ಲಿ ಇರೋದಿಲ್ಲ. ಆಮೇಲೆ ಅವರಲ್ಲಿ ಒತ್ತಡಗಳನ್ನ ನಿಭಾಯಿಸತಕ್ಕಂಥ ಕೆಪಾಸಿಟಿ ಇಲ್ಲ ಸಾಮರ್ಥ್ಯ ಅವರಲ್ಲಿ ಇರೋದಿಲ್ಲ. ಅದನ್ನ ನೀವು ಮೆಂಟಲ್ ಇಲ್ನೆಸ್ ಅಲ್ಲಿ ನೋಡಬಹುದು. ಜೊತೆಗೆ ಕೆಲವು ಟೈಮಲ್ಲಿ ಅವ್ರಿಗೆ ಮೆಂಟಲ್ ಇಲ್ನೆಸ್ ಸ್ಟಾರ್ಟ್ ಆದಾಗ ಮೊದಲು ಎಂಜಾಯ್ ಮಾಡ್ತಕ್ಕಂಥ ವಿಷಯಗಳು, ಅಂದ್ರೆ ಎಕ್ಸಾಂಪಲ್ ನೀವು ಒಂದು ಗೋಬಿ ಮಂಚೂರಿ ತಿನ್ನೋದಂದ್ರೆ ನಿಮ್ಗೆ ತುಂಬಾ ಇಷ್ಟ, ಆದ್ರೆ ಡಿಪ್ರೆಷನ್ ಅಲ್ಲಿ ಇದ್ದಾಗ ನಿಮ್ಗೆ ಆ ಗೋಬಿ ಮಂಚೂರಿನೂ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಇಲ್ಲ ನಿಮ್ಮ ತಂದೆ ತಾಯಿ ಜೊತೆ ನೀವು ನಿಮ್ಮ ವಿಷಯಗಳನ್ನ ಶೇರ್ ಮಾಡ್ಕೊಳೋದು, ಖುಷಿಯಾಗಿರೋದು ನಿಮ್ಗೆ ಇಷ್ಟ, ಆದ್ರೆ ಆ ಡಿಪ್ರೆಷನ್ ಅಂತ ಕಾಯಿಲೆ ಬಂದಾಗ ನೀವು ಮೇ ಬಿ ತಂದೆ ತಾಯಿನೂ ಸರಿಯಾಗಿ ಮಾತಾಡಿಸ್ದಿರ ಆಗ್ಬೋದು. ಈ ರೀತಿ ಮೊದಲು ಎಂಜಾಯ್ ಮಾಡ್ತಕ್ಕಂಥ ವಿಷಯಗಳನ್ನ ಈಗ ಎಂಜಾಯ್ ಮಾಡ್ದಿರ ಆಗುವಂತ ಪರಿಸ್ಥಿತಿಯಲ್ಲಿ ಇದ್ರೂ ಅದನ್ನು ಮೆಂಟಲ್ ಇಲ್ನೆಸ್ ಅಂತ ಹೇಳ್ತಾರೆ. ಆಮೇಲೆ ತಮಗೆ ತಾವೇ ಮಾತಾಡ್ಕೊಳೋದು, ಆಮೇಲೆ ಯಾರು ಇಲ್ಲದೆ ಇದ್ರು ಯಾರೋ ಕಾಣಿಸ್ತಿದ್ದಾರೆ, ಯಾವ ವಾಯ್ಸ್ ರಿಯಲ್ ಆಗಿ ಕೇಳಿಸದೇ ಇದ್ರು ಯಾರೋ ಮಾತಾಡ್ತಿದ್ದಾರೆ ನನ್ನ ಹತ್ರ, ಆಮೇಲೆ ನನಗೆ ತುಂಬಾ ಏನೋ ಗ್ರೇಟ್ ಕೆಪಾಸಿಟಿ ಇದೆ, ನಾನೇ ದೇವರು, ಇಲ್ಲ ನನಗೆ ನರೇಂದ್ರ ಮೋದಿ ಅವ್ರ ಕನೆಕ್ಷನ್ ನಿಮ್ಗೆ ಇರೋದಿಲ್ಲ, ಆದ್ರೆ ನಾನು ಪ್ರೈಮ್ ಮಿನಿಸ್ಟರ್ ಜೊತೆ ಕುತ್ಕೊಂಡೇ ಊಟ ಮಾಡೋದು, ನಾ ಪ್ರೈಮ್ ಮಿನಿಸ್ಟರ್ ನಾನು ಹೇಳ್ದಂಗೆ ಕೇಳೋದು, ಈ ರೀತಿ ನಿಮ್ಮ ಬಗ್ಗೆ ನಿಮಗೆ ತುಂಬಾ ಅತಿಯಾದ ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತ ಅನ್ಕೊಳೋದು ಇದೆಯಲ್ವಾ, ಅದನ್ನು ಮಾನಸಿಕ ಕಾಯಿಲೆಯ ಒಂದು ಲಕ್ಷಣ. ಸೊ ಈ ರೀತಿ ನೀವು ಸಾಮಾನ್ಯವಾಗಿ ಏನಂದ್ರೆ ಒಬ್ಬ ಮನುಷ್ಯ ನಮಗೆ ಏನ್ ಕೆಪಾಸಿಟಿ ಇದೆ, ಯಾವ ರೀತಿ ನಾವು ಸಮಾಜದಲ್ಲಿ ಬದುಕಬೇಕು, ಯಾವ ರೀತಿ ಒತ್ತಡಗಳನ್ನು ನಿಭಾಯಿಸಬೇಕು, ಇದನ್ನೆಲ್ಲ ತಿಳ್ಕೊಂಡಿದ್ದಾಗ ಅವನು ಮೆಂಟಲಿ ಹೆಲ್ತಿ. ಇದನ್ನ ಡಿವೇಟ್ ಆಗಿ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ, ಸಮಾಜದ ಪರಿಸ್ಥಿತಿಗಳಿಗೆ ಯಾವ ರೀತಿ ನಡವಳಿಕೆಗಳನ್ನ ನಾವು ರೂಢಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತೆ ನಮ್ಗೆ ಟೈಮ್ಗೆ ನಮ್ಮ ಸೆಲ್ಫ್ ಕೇರ್ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಬೇಕಾದಕ್ಕಂತ ಎಲ್ಲ, ಅಂದ್ರೆ ಟೈಮ್ಗೆ ಊಟ ಮಾಡೋದು, ಡೈಲಿ ಬ್ರಷ್ ಮಾಡೋದು, ಟೈಮ್ಗೆ ನಿದ್ದೆ ಮಾಡೋದು, ಇದು ಯಾವುದನ್ನು ಸಮರ್ಥತೆಯಿಂದ ಮಾಡೋದಕ್ಕೆ ಆಗದೆ ಇರ್ತಕ್ಕಂಥವ್ರು ಮೆಂಟಲಿ ಇಲ್ ಅಂತ ಕರಿಬಹುದು ನಾವು. ಮೆಂಟಲಿ ಇಲ್ ಅಂದ ತಕ್ಷಣ ಅವನು ಸಮಾಜಕ್ಕೆ ಏನಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಅರ್ಥ ಅಲ್ಲ. ಅವ್ರಿಗೆ ಯಾವ ರೀತಿ ಅವ್ರಿಗೆ ಸಪೋರ್ಟ್ ಬೇಕು ಮತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋದ್ರಲ್ಲಿ ಅವರು ನಮ್ಮ ತರನೇ ನಾರ್ಮಲ್ ಆಗಿ ಸಮಾಜದಲ್ಲಿ ಬದುಕಬಹುದು. ಅದನ್ನ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ಮಾನಸಿಕ ಆರೋಗ್ಯ ತಜ್ಞರನ್ನ ಭೇಟಿ ಮಾಡಿ ಅವ್ರು ಹೇಳ್ತಕ್ಕಂಥ ಸಲಹೆ ಸೂಚನೆ ಮತ್ತು ಮೆಡಿಸಿನ್ಸ್ ಅನ್ನ ಕೊಟ್ಟಲ್ಲಿ ಖಂಡಿತ ಅವರು ನಾರ್ಮಲ್ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕಬಹುದು. ಅದನ್ನ ನಾನು ನಿಮ್ಗೆ ಹೇಳ್ತಾ ಈ ನನ್ನ ಕೆಲವು ಮಾತುಗಳನ್ನ ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ಅನಾರೋಗ್ಯ ಎರಡರ ಬಗ್ಗೆನೂ ನಿಮ್ಗೆ ತಿಳಿ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟಂತ ಕೇಳ್ಕೊಂತ
ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮುಂದೆ ಇಂತಹ ಕೆಲವು ವಿಡಿಯೋಗಳನ್ನ ಮಾಡೋದಕ್ಕೆ ದಯವಿಟ್ಟು ನನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.